ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಪಲ್ ಆಗಿ ಒಂದು ಸ್ಟೋರಿ ಡೈರೆಕ್ಟರ್ ಸುನಿ ಮಾತಾಡ್ತಾ ಇದ್ದೀನಿ. ಇಂದಿನ ಯುವಕರೇ ನಾಳಿನ ಅಪಜಯಗಳು. ನನಗೆ ಇಂದಿನ ಶಾರ್ಟ್ ಫಿಲ್ಮ್ಸೇ ನಾಳಿನ ಫ್ಯೂಚರ್ ಫಿಲ್ಮ್ಸ್ ಕನ್ವರ್ಟ್ ಆಗೋದು. ಮಾತಾಡೋದು ತುಂಬ ಸುಲಭ, ಅದನ್ನು ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟ. ಅದನ್ನು ಶರತ್ ಡೈರೆಕ್ಟರ್ ಕಿವಿ ಮತ್ತು ಅವ್ರ ತಂಡ ಮಾಡ್ತಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್, ಕಂಗ್ರಾಟ್ಸ್ ಹೇಳೋಕ್ಕೆ ಬಯಸ್ತೀನಿ. ಕಾಲೇಜ್ ಲೈಫ್ ಹೇಗೆ ಅಂದರೆ, ನಮ್ಮ ಎರಡು ಬೆರಳು ನಡುವೆ ಇರೋ ಸಿಗರೇಟ್ ಇದ್ದಂಗೆ ನಾವೇ ಬೆಂಕಿ ಇರ್ತೀವಿ, ನಾವೇ ಸೇರ್ತೀವಿ, ಅದ್ರ ನಶೆ ನಾವೇ ತರ್ತೀವಿ. ಬಟ್ ಏನಂದರೆ, ದಿನಗಳು ಕಳೆದಂಗೆ ಹೇಗೆ ಹೊಗೆ ಆಚೆ ಬಿಡ್ತೀವಿ ಅದೇ ರೀತಿ ದಿನಗಳು ಕಳೆದೋಗ್ಬಿಡುತ್ತೆ. ಬಟ್ ಅದಷ್ಟೇ ಲೈಫಲ್ಲ, ಅದಾದಮೇಲೂ ನಮಗೆ ಬೇರೆ ಒಂದು ಕರೆ ಇರುತ್ತೆ. SLC ಫೇಲ್ ಆದಂಥ ಮತ್ತು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅಣ್ಣವ್ರಿರ್ಬೋದು, ಯಾವುದು SLC ಒಂದು ಮೆಟ್ರಿಕ್ ಪಾಸ್ ಆಗಿದ್ದೀನಿ ಅವ್ರೇನೋ ಅನ್ನೋದು ತೋರಿಸಿದ್ರೆ. ಸೊ ಲೈಫ್ ನಮ್ಮ ಕಾಲೇಜ್ ಲೈಫಲ್ಲಿ ನಾವು ಕರೆಕ್ಟಾಗಿ ಸ್ಟಡಿ ಮಾಡಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅದಾಗದಿದ್ರು ಬೇರೆ ರೂಪದಿಂದ ನಮ್ಮೊಂದು ಲೈಫ್ ರಿವೀಲ್ ಆಗುತ್ತೆ. ಸೊ ಆ ಪ್ರಯತ್ನ ಇವ್ರು ತಂಡ ಮಾಡ್ತಿದ್ದಾರೆ. ತುಂಬ ಸಬ್ಜೆಕ್ಟು. ಸೊ ನಾನು ನೋಡಿ ಎನ್ಕರೇಜ್ ಮಾಡ್ತಾಯಿದ್ದೀನಿ, ನೀವು ನೋಡಿ ಎನ್ಕರೇಜ್ ಮಾಡಿ. ನಾನು ನಿಮ್ಮ ಗೋವಿಂದ ನಮಃ ಮತ್ತು ಪ್ಯಾರಿಗೆ ಆಗ್ಬಿಟ್ಟೈತೆ ಅನ್ನೋ ಪವನ್ ನೋಡಿ. ಇವತ್ತು ನನ್ನ ಹತ್ರ 3 ಜನ ಹುಡುಗರು ಬಂದಿದ್ರು, ಸುನಿಲ್, ಶರತ್ ಮತ್ತು ಗಿರಿ. ಆ 3 ಜನ ಹುಡುಗರಲ್ಲಿ ಒಂದು ಆಂಗ್ಸೈಟಿ, ಒಂದು ಕ್ಯೂರಿಯಾಸಿಟಿ ಇತ್ತು. ಏನೋ ಒಂದು ನಮ್ಮ ಕೈಲಿ ಏನಾಗುತ್ತೋ ಆ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ. ಮತ್ತು ಅವರೊಂದು ವಿಷಯ ಹೇಳಿದ್ರು ನನಗೆ, ಕಾಲೇಜ್ ಲೈಫ್ಗೂ ಮತ್ತು ರಿಯಲ್ ಲೈಫ್ಗೂ ಇರೋ ವ್ಯತ್ಯಾಸದ ಬಗ್ಗೆ. ಕಾಲೇಜ್ ಲೈಫು ಅದು ಜಸ್ಟ್ ಒಂದು ಜೀವನದ ಅಂಶ ಆಗಿರುತ್ತೆ ಹೊರತು ಫುಲ್ ಜೀವನ ಅಲ್ಲ ಅನ್ನೋ ಒಂದು ವಿಷಯ. ಅದ್ರ ಮೇಲೆ ಶಾರ್ಟ್ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಅಂದರು. ನನಗೆ ತುಂಬ ಖುಷಿ ಆಯಿತು. ನಾನು ಒಬ್ಬನೇ ಅಲ್ಲದೆ ಎಲ್ಲರೂ ಹಾಳಾಗ್ತಾ ಇದ್ದಾರೆಲ್ಲ ಸಿನಿಮಾ ಫೀಲ್ಡಿಗೆ ಬಂದು ಅಂತ ತುಂಬ ಖುಷಿ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿದೆ. ಅಫ್ಕೋರ್ಸ್ ಆ ಹುಡುಗರು ತುಂಬ ಚೆನ್ನಾಗಿ ಕ್ಯೂರಿಯಾಸಿಟಿ ಏನೋ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಐ ಥಿಂಕ್ ಆ ಒಂದು ಶಾರ್ಟ್ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು ಯಾಕೆ ಇಷ್ಟು ದುಃಖದಲ್ಲಿದ್ದೀನಿ ಅಂತ ಯೋಚಿಸ್ತಿದ್ದೀರಾ? ನನ್ನ ಜೀವನನೇ ಬೇರೆ ಥರ ಇತ್ತು. ಎಲ್ಲರ ಥರ ನನಗೂ ಒಂದು ಕನಸಿತ್ತು. ಕನಸಂತೆ ಕಂಡು ಬಂತು ಇಲ್ಲಿಯವರೆಗೂ ನನ್ನ ಜೀವನದ ಪರಿ. ಉದ್ಧಾರ ಆಗೋ ಒಂದು ಲಕ್ಷಣನೂ ಕೂಡ ಕಾಣಿಸ್ತಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋ ಏಜಲ್ಲಿ ಈ ಥರ ನಿದ್ದೆ ಮಾಡಿದ್ರೆ ಏನು ಸಾಧಿಸ್ತಾನೆ ಇವನು? ಲೇಟಾಗಿ ಎದ್ದೊಳೋದು, ಹೊಟ್ಟೆ ತುಂಬ ತಿನ್ನೋದು, ಪೌಡ್ರು ಸ್ನೋ ಹಾಕ್ಕೊಂಡು ಕಾಲೇಜ್ ಸ್ಟೈಲಾಗಿ ಹೋಗ್ತಾನೆ. ಹೋಗಲಿ, ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತಾನೆ ಅಂದ್ಕೊಂಡ್ರೆ ಕ್ಲಾಸ್ ಅಟೆಂಡ್ ಮಾಡಿದೆ ಊರೆಲ್ಲ ತಿರುಗ್ತಾನೆ. ಈ ಶೋಕಿಗೆ ನನ್ನ ಮಗ ಬಿಸ್ನೆಸ್ ಮ್ಯಾನ್ ಅಂತ ಬೈಕ್ ಬೇರೆ ಕೊಡಿಸಿದ್ದೀನಿ. ದೇವರು ಸುಪ್ರಭಾತ ಆಗೋಕ್ಕಿಂತ ಮುಂಚೆನೇ ನಮ್ಮ ಅಪ್ಪನ ಸುಪ್ರಭಾತ ಆಗೋಯ್ತು. ಇವತ್ತಿನ ದಿನ ಅದು ಹೇಗಿರುತ್ತೋ. ಇಷ್ಟೊತ್ತಿಗೆದ್ರೆ ಹೇಗಪ್ಪ? ಕಾಲೇಜಿಗೆ ಬೇರೆ ಟೈಮ್ ಆಯಿತು, ಜವಾಬ್ದಾರಿ ಇಲ್ಲ, ಏನಿಲ್ಲ. ಹೇಳಿದ ಮಾತು ಬೇರೆ ಕೇಳಲ್ಲ. Indian Constitution is the important subject. Take down this note, students. ಚೇತನ್, ಪಟ್ಟಿ ಮಗ ಗೂಗಲ್ ಫಿಲಮ್ ಸೂಪರ್ ಆಗಿದೆ ಅಂತ ಹೋಗೋಣವಾ? ಅಯ್ಯೋ, ಎಲ್ಲಿ ನೋಡಿದ್ರು ಭೂಕಂಪ ಪ್ರಳಯಗಳಾದರೂ ಕೂಡ ಈ ಗಡ್ವ ನನ್ನ ಮಗ ಕೊರಿಯೋದು ಮಾತ್ರ ಬಿಡಲ್ಲ ಕಣ. ಮಗ ಯಾಕೋ ಬರೀ ಎಲ್ಲರ ಅಭ್ಯಾಸ ಬಿಡೋಣ? ಸಿಕ್ಕಾಕೊಂಡ್ರೆ ಈ ಗಡವ ತಿರ್ಗಕ್ಕೆ 2 ಅವರ್ ಆಗತ್ತೆ. ಅಷ್ಟ್ರಲ್ಲಿ ಮದುವೆ ಆಗಿ ಮಕ್ಕಳೇ ಆಗೋಗ್ಬಿಟ್ಟಿರ್ತದೆ. ಹಂಗಾದ್ರೆ ಅಭೇಜನಾ? ದೊಡ್ರು Rajya Sabha and Lok Sabha are the two. Oh. Sir, what's the time now? Get out. Sorry, sir. ಏನೋ ಸಿಕ್ಕಾಕೊಂಬಿಟ್ಟು ಅನ್ಸುತ್ತೆ. ಗುಲ್ಡು ನನ್ನ ಮಗ ಕಣೋ, ಎಸ್ಕೇಪ್ ಹಾಕು ಬರಲ್ಲ. ನಿಂಗೋ ಮಗ ಬಂದೆ. ನಾವೆಲ್ಲ ಕಲಾಕಾರ ಕಣ. ಬಾರೋ ಹೋಗೋಣ.
ಹಾಯ್ ಡ್ಯೂಡ್. ಹಾಯ್. ಹಾಯ್ ಡ್ಯೂಡ್. ಹಾಯ್. ಏ ಮಗ. ಹಾಯ್ ಮಗ, ಬಾ ಕೂತ್ಕೋ. ಮಗ ನಿಂಡೋ ಬಂದ್ಲೋ? ಎಲ್ಲೋ ಒಂದು ನಿಮಿಷ ಬರ್ತೀನೋ. ಹಾಯ್. ಹಾಯ್. ಏನು ಮಗ ಇವನ್ ಕತೆ? ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಬೇರೆ ಹಾಯ್ ಬಾಯ್ ಮಾಡೋದಾಯ್ತು ಮಗ. ಯಾವಾಗ ಮಾತಾಡ್ತಾನೋ ಏನು ಕತೆನೋ, ದೇವರೇ ಗತಿ. ಏನೋ ಮಾಡ್ಕೊಳ್ಳಿ ಬಿಡು ಮಗ, ನಮಗೆಲ್ಲ ಯಾಕೆ. ಮಗ ಯಾಕೋ ಇಷ್ಟೊಂದು ಖುಷಿಯಾಗಿದೆಯಾ? ಇವತ್ತು ನಂಗೆ ಹಾಯ್ ಹೇಳಲ್ಲೋ. ಇಷ್ಟೇನೇನೋ ದಿನಾಲು ಇದೇ ಹೇಳ್ತೀಯಲ್ಲ, ಹೊಸ ಏನಾದ್ರು ಇದ್ರೆ ಹೇಳಲ್ಲ. ಮಗ ಬಾರೋ ಟೆರೆಸ್ ಮೇಲೆ ಹೊಡ್ಕೊಳ್ಳೋಣ. ಏನು ದಮ್ನೋ? ಓ ಹೌದಾ? ಓ ಜಾನ್ವಿ ಆನ್ಲೈನಲ್ಲಿ ಇದ್ದಾಳೆ. ಹಾಯ್, ಐ ಆಮ್ ವಿಶಾಲ್. ಹಾಯ್, ಐ ಆಮ್ ಜಾನ್ವಿ. ಗೊತ್ತು. ಎಷ್ಟೊತ್ತಾಯ್ತು ಬಂದು? ಹಾಫ್ ಆನ್ ಅವರ್ ಆಯಿತು. ಓ ಐ ಆಮ್ ಸಾರಿ. ಪರವಾಗಿಲ್ಲ, ಬನ್ನಿ ಕುತ್ಕೊಳ್ಳೋಣ. ವಿಲ್ ಗೋ ಫಾರ್ ಅ ವಾಕ್. ಓಕೆ. ಟೈಮ್ ಎಷ್ಟಾಯಿತು? 5 o'clock. ಲೇಟ್ ಆಗ್ತಿದೆ, ಹೊರಡೋಣ. ಓಕೆ. ಐ ಹ್ಯಾಡ್ ಅ ಗ್ರೇಟ್ ಟೈಮ್ ವಿತ್ ಯು. ಸಿ ಯು ಟುಮಾರೋ ಇನ್ ಕಾಲೇಜ್. ಬಾಯ್. 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 ಹೊಸದೊಂದು ಕನಸು ಮೂಡಿದೆ ನನ್ನ ಎದೆಯಲೆಂದು, ಅದಕ್ಕೆ ಕಾರಣ ನಿನ್ನ ಭೇಟಿಯಿಂದ. ಮೊದಲ ಹಾಳೆಯಲ್ಲೇ ನಿನ್ನ ಹೆಸರು ಬರೆವ ತವಕ ಕಂಡೆ, ಕೊನೆಯ ಹಾಳೆಯಲ್ಲೂ ನಿನ್ನ ಅಸ್ತಿತ್ವ ಬಯಸಿದೆನೆಂದು. ನಿನ್ನ ಸ್ಪರ್ಶದ ಅಲೆಯಲ್ಲಿ ಕಳೆದು ಹೋದೆ ಇಂದು, ನನ್ನ ಹೃದಯವನ್ನು ಜೋಪಾನವಾಗಿಡು ನಿನ್ನೆಂದು. ನಿನ್ನ ಪರಿಚಯದ ಕಾರಣವೇ ಮಳೆಯೆಂದು, ಈ ಹರುಷ ಇರಲಿ ಎಂದೆಂದು. ಸ್ವರ್ಗದ ಹೊಸ ಬಾಗಿಲನ್ನು ತೆರೆಯುವೆ ನಿನಗೆಂದು, ಅದಕ್ಕೆ ಅರಸಿ ನೀನಾಗಲೆಂದು, ನೀನಾಗಲೆಂದು, ನೀನಾಗಲೆಂದು. ಏನೋ ಸಾಕದಾಗ ಝೂಮ್ ಆಗ್ತಾ ಇದೆಯಾ? ಬಿರ್ಬಿಟ್ಟಿರೋ ಮನಸ್ಸಿಗೆ ಸ್ವಲ್ಪ ಆದರೂ ಮಳೆ ಬಿಡಲಿ ಬಿಡೋ. ಹಾಂ, ಮಳೆನೇ ಬೀಳುತ್ತೋ, ಮಳೆಗೆ ಬೆಳೆನೇ ಬೆಳೆಯುತ್ತೋ. ಎಲ್ಲರೂ ಬೆಳೆನ ಬೆಳೆಸಿನೇ 100 ಕೋಟಿ ದಾಟಿರೋದು. ಜಾನ್ವಿನಾ? ಹಾಯ್ ಜಾನ್ವಿ. ಹಾಯ್ ವಿಶಾಲ್. ಏನು ಮಾಡ್ತಿದ್ಯಾ? ನಂದು ಈಗ ಊಟ ಮುಗೀತು. ನಿಂದು? ನಾನು ಈಗ ಊಟ ಮಾಡಬೇಕು. ಮತ್ತೆ ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಏನು ಮಾತಾಡಬೇಕಿತ್ತು? ಹೋದ ಸಲ ಮೀಟ್ ಮಾಡಿದಲ್ಲ ಪಾರ್ಕಲ್ಲಿ, ಅಲ್ಲೇ ಬರ್ತೀರಾ? ಲಾಸ್ಟ್ ಟೈಮ್ ಮೀಟ್ ಮಾಡಿದ್ವಲ್ಲ, ಆ ಪಾರ್ಕಾ? ಹಾಂ, ಅದೇ ಪಾರ್ಕ್. ಬಾಯ್. ಓಕೆ ಬಾಯ್. ಹಲೋ, ಎಲ್ಲಿದ್ಯಾ ಜಾನ್ವಿ? ಏನು ಇಲ್ಲಿ ಕೂತಿದ್ಯಾ? ಹಾಗೆ ಸುಮ್ಮನೆ ಕುತ್ಕೊಂಡೆ. ಕುತ್ಕೋ. ಏನು ಮಾಡ್ತಿದ್ದೆ? ಏನು ಬರಕ್ಕೆ ಹೇಳಿದ್ದು? ಅದು 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 ಹೇಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಏನು ಹೇಳೋ, ನನ್ನ ಹತ್ರನೇ ನಾಚಿಕೆನಾ? ಆಗಲ್ಲ, ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡೆ. ಏನಂತ ಹೇಳೋ? ಐ ಲವ್ ಯು ಜಾನ್ವಿ. ವಾಟ್? ಐ ಲವ್ ಯು. ನಾನು ನಿನ್ನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ವೋ? ಸಾರಿ ಕಣೋ. ನಾನು ಹೊರಡ್ತೀನೋ? ಜಾನ್ವಿ, ಒಂದು ನಿಮಿಷ. ಈ ಲವ್ಗೆಲ್ಲ ನಮ್ಮ ತಂದೆ ತಾಯಿ ಒಪ್ಪೋದಿಲ್ವೋ? ನನಗೂ ಇಷ್ಟ ಇಲ್ಲ.
ಯಾಕೆ ಅಂದರೆ ನಾನು ನನ್ನ ಲೈಫ್ನಲ್ಲಿ ಏನಾದರೂ ಸಾಧಿಸ್ಬೇಕು ಅಂದ್ಕೊಂಡಿದ್ದೀನೋ. ಇಬ್ಬರು ಒಟ್ಟಾಗಿ ಸಾಧ್ಸೋಣ. ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಸಾರಿ ಕಣೋ, ನಾನು ಹೊರಡ್ತೀನಿ. ಬಾಯ್. ಜಾನ್ವಿ, ಜಾನ್ವಿ. ಯಾಕೋ ಮಗ ಬೇಜಾರಾಗಿದೆಯಾ? ಅವಳ ಅಪ್ಪ ಅಮ್ಮನ ಬೈಕೆ ಒಪ್ಕೋತಿಲ್ಲ ಮಗ. ಒಂದು ಹೇಳ್ತೀನಿ ಕೇಳ್ತೀಯಾ? ಪ್ರೀತಿ ಅನ್ನೋ ಆಟದಲ್ಲಿ ಅವರ ಅಪ್ಪ ಅಮ್ಮ ಅನ್ನೋ ಗೋಲ್ ಕೀಪರ್ ಇದ್ದೇ ಇರ್ತಾರೆ. ಹಂಗಂತ ಗೋಲ್ ಹೊಡೆದ್ರೆ ಇರೋಕ್ಕಾಗತ್ತಾ? ಗೋಲ್ ಹೊಡೆದ್ರೇ ಪ್ರೀತಿ, ಗೋಲ್ ಹೊಡೆದ್ರೇ ಲೈಫ್. ಬಾ ಮಗ, ದಮ್ ಹೊಡಿಯೋಣ. ಇಲ್ಲ ಮಗ, ನೀನೋಗಿ ಬಾ. ನೀನು ಇಲ್ಲದೆ ದಮ್ ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಡ್ತಿ ಇಲ್ಲದೆ ಸಂಸಾರ ಮಾಡ್ದಂಗಿರುತ್ತೋ. ಬಾರಲೋ. ನೋಡ ಸೊಡ ಬಂದ ಮಗ. ಇವತ್ತು ಪಿಪಿದು ಕ್ಲಾಸ್ ಇತ್ತು, ಸಡನ್ನಾಗಿ ಕರೆಂಟ್ ಹೋಯ್ತು. ಪಿಪಿದು ಅಲ್ಬಿಟ್ಟು ಬೇರೇನೂ ಕಾಣಿಸ್ಲಿಲ್ಲ. ಯಾಕೋ ಏನಾಯ್ತು? ಯಾಕೋ? ಮೊದಲು ಜೋಕು ಮುಂಚೆ ನಗ್ತಿದ್ದೆ, ಇವಾಗೇನಾಯ್ತು? ಏನೂ ಇಲ್ವೋ. ಒಂದು ನಿಮಿಷ ಬರ್ತೀನೋ. ಹಲೋ, ನನ್ನ ಹತ್ರನಾ? ಎಲ್ಲಿ? ಸೇಮ್ ಪಾರ್ಕಾ? ಓಕೆ. ಏನೋ ಮಾತಾಡಬೇಕು ಅಂತ ಹೇಳಿದೆ, ಯಾಕೇನು ಮಾತಾಡ್ತಿಲ್ಲ? ಹೌದು, ಮಾತಾಡಬೇಕಿತ್ತು. ಏನು ಹೇಳು? ಐ ಗೆಸ್ ಐ ಆಮ್ ಇನ್ ಲವ್ ವಿತ್ ಯು. ನಿಜವಾಗ್ಲೂ? ಹ್ಞೂ. ಐ ಲವ್ ಯು ಟು. ಕನಸಿನ ಈ ಪ್ರೀತಿಗೆ ನೀ ಚಿಲುಮೆಯಾದೆ, ಹರುಷದ ಹೊನಲಲಿ ನಾ ತೇಲಾಡಿದೆ. ಒಲವಿನ ಪರಿಭಾಷೆಯ ನೀ ತಿಳಿಸಿಕೊಟ್ಟೆ, ಪ್ರೀತಿಯ ಕನಸಿಗೆ ನೀ ಭಾಗಿಯಾದೆ. ನಿನ್ನ ನೋವುಗಳ ಕೊಡು ನೀ ನನಗೆಂದು, ಪ್ರೀತಿಯ ಕಾಣಿಕೆ ತರುವೆನು ನಿನಗೆಂದು, ಬದುಕು ಮುಡಿಪಿಡುವೆ ನಿನ್ನ ವಶಕ್ಕೆಂದು, ಮನಸ್ಸು ಹಾಡಾಡಿದೆ ನಿನ್ನ ಗಮನಕ್ಕೆಂದು. ಕನಸಿನ ಲೋಕಕ್ಕೆ ನೀ ಕರೆದಂತಿದೆ, ಪ್ರೀತಿಯ ಪಿಸುಮಾತರು ನುಡಿದಂತಿದೆ, ಜೀವನ ಹೊಸ ಬದುಕಲು ಮಗ ಒಂದು ನಿಮಿಷ ಬಾ ಮಗ, ಫಿಲಮ್ಗೆ ಹೋಗೋಣ. ಮಗ, ದುಡ್ಡಿಲ್ಲ ಕಣೋ. ಡೌಗಳ ಜೊತೆ ಫಿಲಮ್ಗೆ ಹೋಗೋಕ್ಕಾಗುತ್ತೆ, ನಮ್ಮ ಜೊತೆ ಬರೋಕ್ಕಾಗಲ್ವಾ? ನಾನೇ ದುಡ್ಡು ಹಾಕ್ತೀನಿ, ಬಾ. ಆಯಿತು ಮಗ, ನಿಂದು ತುಂಬ ದೊಡ್ಡದು ಕಣೋ. ಏನೋ ಮನ್ಸು
ಹಾಂ ಓಯ್ ಏಯ್ ಹೇ ಏನೋ ಇಷ್ಟು ದಿವಸ ಕಾಣಿಸ್ಕೊಂಡೆ ಇಲ್ಲ? ನಿನ್ನೆ ಜಾನ್ವಿ ಜೊತೆ ಫುಲ್ಲು ಡೇಟಿಂಗು ಮಗ. ಲೋ ಯಾಕೆ ಮಗ ಏನಾಯ್ತು? ಯಾಕೆ ಬೇಜಾರಾಗಿದೆಯಾ? ಏನಿಲ್ವೋ, ಜಾನ್ವಿ ಯಾಕೋ ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡ್ತಿಲ್ಲ, ಸರಿಯಾಗಿ ರೆಸ್ಪಾನ್ಸು ಮಾಡ್ತಿಲ್ಲ. ಏಯ್ ನೀನು ಹುಡುಗಿ ತಾನೇ, ಸಿಗ್ತಾಳೆ ಬಿಡೋ, ಯಾಕೋ ತಲೆ ಕೆಡ್ಸ್ಕೊಂತೀಯ? ಹೆಂಗೋ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ಯಾ, ಬಾ ನನ್ನ ಮಗನೇ ಎಣ್ಣೆ ಓಡಿಸು. ಈಗ ಮೆಸೇಜ್ ಮಾಡಿ ನಾಳೆ ಮೀಟ್ ಮಾಡಿ ಮನಸ್ಸಲ್ಲಿ ಅಂದ್ಕೊಂಡಿರೋದ್ನೆಲ್ಲ ಹೇಳಿಬಿಡ್ತೀನಿ. ಎಷ್ಟು ದಿನ ಹೇಳ್ದಲ್ಲೇ ಇರೋಣ, ನಾಳೆ ಮೀಟ್ ಮಾಡೋಕ್ಕೆ ಬರ್ತಾನಲ್ಲ ಹೇಳ್ತೀನಿ. ಹಾಯ್ ಜಾನು, ಹಾಯ್. ನೆನೆಯಿಂದ ಯಾಕೆ ಬೇಜಾರಾಗಿದ್ದೀಯಾ? ಏನೂ ಇಲ್ಲ. ಪರವಾಗಿಲ್ಲ, ಹೇಳು ಏನಾಯಿತು? ಯಾಕೋ ಗೊತ್ತಿಲ್ಲ, ನಂಗೆ ಭಯ ಆಗ್ತಿದೆ. ಯಾಕೆ ಏನಾಯಿತು? ನಂಗೆ ಯಾಕೋ ನಾವಿಬ್ಬರು ಫ್ರೆಂಡ್ಸ್ ಆಗಿರೋದೇ ಒಳ್ಳೆಯದು ಅನಿಸ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಂಗೆ ಯಾಕೋ ನಮ್ಮಪ್ಪ ಅಮ್ಮ ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅನಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಂಗೆ ಗೊತ್ತಿರೋ ಹಾಗೆ ನಾನು ಲೈಫಲ್ಲಿ ಏನಾದರೂ ಸಾಧಿಸಬೇಕು ಅಂದ್ಕೊಂಡಿದ್ದೀನಿ. ನಿಂಗಂತೂ ಲೈಫ್ನಲ್ಲಿ ಗುರಿ ಅನ್ನೋದಿಲ್ಲ. ಮುಂದೆ ನನ್ನ ಹೇಗೆ ನೋಡ್ಕೊತೀಯ? ಪ್ರೀತಿಗಿಂತ ನಿನ್ನ ಸಾಧನೆ ಹೆಚ್ಚಾಯ್ತಾ? ನನಗೆ ನನ್ನ ಅಚೀವ್ಮೆಂಟೇ ಮುಖ್ಯ. ನಾನು ಮುಂದೆ ಏನಾದರೂ ಸಾಧಿಸಬೇಕು ಅಂತಿದ್ದೀನಿ. ಎಲ್ಲೇ ಇರು, ಹೇಗೆ ಇರು, ಒಟ್ನಲ್ಲಿ ಚೆನ್ನಾಗಿರು, ನನಗೆ ಜ್ಞಾಪಿಸ್ಕೊಳ್ದೇ ಇರು. ಮಳೆ ಬರೋ ಥರ ಇದೆ, ನಾನು ಹೊರಡ್ತೀನಿ. ಹೋಗೋಕ್ಕೆ ಮುಂಚೆ ನಿಂಗೊಂದು ಮಾತು ಹೇಳ್ತೀನಿ ಕೇಳು. ನೀನು ಲೈಫ್ನಲ್ಲಿ ಏನಾದರೂ ಸಾಧಿಸು. ದಿಸ್ ಇಸ್ ದಿ ಎಂಡ್ ಆಫ್ ಅವರ್ ರಿಲೇಶನ್ಶಿಪ್. ಬಾಯ್, ಟೇಕ್ ಕೇರ್. ಮಳೆಯ ಹನಿಯೇ ಬಿಡದೆ ಸದಾ ಕಾಡಿದೆ, ಕಡಲ ಅಲೆಯೂ ಮನದೆ ಬಡಿದಂತಿದೆ. ಬದುಕು ನಿನ್ನ ಒಲವ ಬಯಸೋ ಹಠ ಮಾಡಿದೆ. ಮನಸ್ಸು ನನ್ನ ವ್ಯತೆಯ ಕಥೆಯ ಹಾಡಾಡಿದೆ. ಪ್ರೀತಿ ಮೌನವೇ ಕೊನೆಯ ಮಾತಾಗಿದೆ. ಸಾವು ನಗುತ್ತಾ ನನ್ನನ್ನೇ ಕರೆದಂತಿದೆ. ಯಾಕೋ ಮಗ ಇಲ್ಲಿದ್ಯಾ? ಯಾಕೋ ಮಗ ಬೇಜಾರಾಗಿದೆಯಾ? ನಿನ್ನೆಯಿಂದ ಫೋನೇ ರಿಸೀವ್ ಮಾಡ್ತಿಲ್ಲ, ಯಾಕೋ? ಎಲ್ಲ ಮುಗ್ದೋಯ್ತು ಮಗ. ಏನಾಯ್ತೋ? ಏನಾಯ್ತು ಹೇಳು ಮಗ. ನಾವು ಯಾರನ್ನೋ ಇಷ್ಟಪಡ್ತೀವಿ, ಯಾರ ಜೊತೆನೋ ಬದುಕ್ತೀವಿ, ಯಾರ್ಯಾರ್ದೋ ನೆನ್ಪು ಮಾಡ್ಕೋತೀವಿ, ಕೆಲವ್ರನ್ನ ಮರಿತೀವಿ, ಇನ್ನು ಕೆಲವ್ರನ್ನ ನೆನೆಸ್ಕೊಂಡು ಕೊರಗ್ತೀವಿ, ಕೊನೆಗೆ ಯಾರಿಗೂ ಹೇಳ್ದೇ ಒಂದಿನ ಹೊರಟೋಗ್ತೀವಿ. ಏನು ಲೈಫ್ ಇದು ಮಗ? ಇಂಥ ಲೈಫ್ ಮನ್ಸಾರೆ ನೋಡೋಕ್ಕೆ ಆ ಸೂರ್ಯಚಂದ್ರ ಕಾಂಪಿಟೇಷನ್ ಮೇಲೆ ಡೈಲಿ ಬಂದು ಹೋಗ್ತಾರೆ. ಎನಿವೆ, ಎಲ್ಲರೂ ಖುಷಿಯಿಂದ ಇರಲಿ. ಏನಾಯ್ತು ಇವಾಗ? ಏನಂದು ಇವಾಗ ನಿನಗೆ? ಅವಳೇನಾದರೂ ಸಾಧನೆ ಮಾಡ್ಬೇಕಂತ ಮಗ. ಅವಳ ಸಾಧನೆಗೋಸ್ಕರ ನಮ್ಮ ಪ್ರೀತಿ ಬಲಿ ಕೊಡ್ತಿದ್ದಾಳೋ.
ನಾನು ಫಸ್ಟ್ ಏನಾದರೂ ಸಾಧನೆ ಮಾಡಬೇಕಿತ್ತು ಮಗ. ಅವಳು ಹೇಳಿದ್ದು ಕರೆಕ್ಟೇ ಮಗ. ನೀನು ಅವಳಿಗೆ ಸಪೋರ್ಟ್ ಮಾಡ್ತಿಲ್ಲ ಮಗ. ಲೈಫಲ್ಲಿ ಏನು ಸಾಧಿಸ್ ಮಗ. ನೀನು ಏನಾದರೂ ಸಾಧಿಸಿದ್ರೆ ಅವಳಲ್ಲ, ಅವಳ ಥರ 1000 ಜನ ಸಿಗ್ತಾರೆ ಮಗ. ಅವಳೊಬ್ಬಳೇ ಅಲ್ಲ ಮಗ ಇರೋದು. ಅವಳು ಬೇಕಂದರೆ ಸಾಧನೆ ಮಾಡಿ ತೋರಿಸು. ನೀನೇನಂತ ಅವಳಿಗೆ ಗೊತ್ತಾಗುತ್ತೆ. ನೀನು ಸಾಧನೆ ಮಾಡು ಮಗ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ. ನನಗೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಮಗ, ಆದರೂ ನಿನ್ನ ಮಾತು ಕೇಳ್ತೀನಿ. ನಾನಿದ್ದೀನಿ ಬಾ ಮಗ. ಇದೇ ಚಿತ್ರಕಲಾ ಪರಿಷತ್. ನಿನಗೆ ಹೆಂಗಿದ್ರು ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆಯಲ್ಲ, ಇಲ್ಲಿ ಸೇರ್ಕೊ. ನಿನ್ನ ಕನಸೆಲ್ಲ ನನಸಾಗುತ್ತೆ. ಇಲ್ಲಿ ನೋಡು ಮಗ, ಚೆನ್ನಾಗಿ ಓದು, ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗು. ನಿನ್ನ ಜೊತೆ ನಾನಿರ್ತೀನಿ. ಅಡುಗೆ ಮಾಡುವಾಗ ಉಪ್ಪು ಕಮ್ಮಿ ಆದರೂ ಅಡುಗೆ ಆದಮೇಲೆ ಉಪ್ಪು ಹಾಕ್ಕೋಬೋದು. ಓದೋ ವಯಸ್ಸಲ್ಲಿ ಓದಬೇಕು, ಎಂಜಾಯ್ ಬೇಕಾದ್ರೆ ಆಮೇಲೆ ಮಾಡ್ಬೋದು. ಸರ್, ಗುರು ಸರ್ ಅಂದರೆ? ನಾನೇ ಹೇಳಿ. ಸರ್, ನಾನು ಚಿತ್ರಕಲಾ ಪರಿಷತ್ತಿಗೆ ಹೋಗಿದ್ದಾಗ ಅಲ್ಲಿ ನಿಮ್ಮನ್ನು ಮೀಟ್ ಮಾಡೋದು ಹೇಳಿದರು. ನನಗೆ ಪೇಂಟಿಂಗಲ್ಲಿ ಆಸಕ್ತಿ ಇದೆ. ಬನ್ನಿ ಕೂತ್ಕೊಳ್ಳಿ. ಸರ್, ನನಗೆ ಪೇಂಟಿಂಗಲ್ಲಿ ತುಂಬ ಆಸಕ್ತಿ ಇದೆ. ಅದರಲ್ಲಿ ನಾನು ಏನಾದರೂ ಸಾಧಿಸಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕಿತ್ತು. ಏನಾದರೂ ಪೇಂಟಿಂಗ್ ಮಾಡಿದ್ಯಾ? ತೋರಿಸು. ಒಳ್ಳೆ ಟ್ಯಾಲೆಂಟ್ ಇದೆ. ಹಾಂ ಸರ್, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೊಳ್ಳೆ ಪೇಂಟಿಂಗ್ಸ್ ತೊಗೊಂಬ. ಸರ್, ಏನಾದರೂ ಸಹಾಯ ಬೇಕಾಗಿದ್ದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಿತ್ತು. ಖಂಡಿತಪ್ಪ, ನನ್ನ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತೀನಿ. ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಸರ್, ನಿಮಗೆ ಕಾಲ್ ಮಾಡ್ತೀನಿ. ಆಯಿತು. ಥ್ಯಾಂಕ್ ಯು ಸರ್. ಓಕೆ. ನಮಸ್ತೆ ಸರ್. ಬಾಪ್ಪ ವಿಶಾಲ್, ಬಾ ಕೂತ್ಕೋ. ಹೇಳಪ್ಪ ವಿಶಾಲ್, ಹೇಗಿದೆಯಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಪ್ಪ. ನನ್ನ ಪೇಂಟಿಂಗ್ ನೋಡಿದ್ರಲ್ಲ ಸರ್, ಏನು ಅನಿಸ್ತು? ಚೆನ್ನಾಗಿದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಇಂಪ್ರೂವ್ ಆಗಿದೆಯಾ ಸರ್? ಮುಂದೆ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಮ್ಯಾಕ್ಸಿಮಮ್ ಮಾಡ್ತೀನಿ. ನನ್ನ ಕಾಂಟ್ಯಾಕ್ಟ್ಸ್ನಲ್ಲಿ ಯಾರ್ಯಾರು ಎಕ್ಸಿಬಿಷನ್ ಮಾಡ್ತಿದ್ದಾರೋ ಅಲ್ಲಿ ನೀನು ಪೇಂಟಿಂಗ್ಸ್ ಡಿಸ್ಪ್ಲೇ ಮಾಡೋ ಹಾಗೆ ಮಾಡ್ತೀನಿ. ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಯಾಕೆ ಅಂದರೆ ನಿಮ್ಮಂಥ ಪ್ರತಿಭಾವಂತ ವ್ಯಕ್ತಿ ಮುಂದೆ ಬರಬೇಕು. ಐಲ್ ಡೂ ಮೈ ಬೆಸ್ಟ್. ನನ್ನ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ತೀನಿ. ಸರ್, ಹಾಗಾದರೆ ನಾನು ನೋಡ್ತೀನಿ, ಬರ್ತೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಡೂ ಇಟ್.
ಡ್ಯಾಡಿ. ಗುಡ್, ನನ್ನ ಹೆಸರು ಉಳಿಸಿದ್ಯೋ. ತುಂಬ ದಿನ ಆಯಿತು ಫೇಸ್ಬುಕ್ ಹೋಗಿ. ಲಾಗಿನ್ ಆಗಿ ನೋಡೋಣ ಏನಾಗಿದೆ ಅಂತ. ಓ, ಜಾನ್ವಿ ಮೆಸೇಜ್ ಹಾಕಿದ್ದಾಳೆ. ನಂಬರ್ ಹಾಕಿ ಕಾಲ್ ಮಾಡೋಕ್ಕೆ ಹೇಳಿದಾಳೆ. ಕಾಲ್ ಮಾಡಿ ನೋಡೋಣ. ಹಲೋ ಜಾನ್ವಿ, ನಾನು ವಿಶಾಲ್. ಐ ಆಮ್ ಫೈನ್, ಹೌ ಆರ್ ಯು? ಏನು ಕಾಲ್ ಮಾಡೋಕ್ಕೆ ಹೇಳಿದ್ದು? ಆಯಿತು, ಎಲ್ಲಿ, ಯಾವಾಗ? ಓಕೆ ಫೈನ್, ಬಾಯ್. ಎಲ್ಲಿ ಇನ್ನೂ ಬಂದಿಲ್ಲ? ಜಾನ್ವಿ, ಅಲ್ಲಿ ಕುತ್ಕೊಳ್ಳೋಣ. ಹಾಯ್ ಜಾನ್ವಿ, ಹೇಗಿದೆಯಾ? ತುಂಬ ದಿವಸ ಆಯ್ತಲ್ವಾ? ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ. ನಿನ್ನ ಅಚೀವ್ಮೆಂಟ್ ಬಗ್ಗೆ ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ ಕಣೋ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ನೀನೇನೋ ಅಚೀವ್ ಮಾಡಬೇಕು ಅಂತಿದ್ದೆ, ಏನಾಯಿತು? ನಿನ್ನಷ್ಟೇನು ನಾನು ಅಚೀವ್ ಮಾಡಿಲ್ಲ ಕಣೋ. ನಿಂಗೆ ಗೊತ್ತಿರೋ ಹಾಗೆ ನಂಗೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಇತ್ತಲ್ವೇನೋ, ಹಾಗಾಗಿ ನಾನು ಕಾಲೇಜ್ನಲ್ಲಿ ಟಾಪರ್ ಆದೆ. ಈಗ ನಂಗೆ ಲಂಡನ್ ಯೂನಿವರ್ಸಿಟಿನಲ್ಲಿ ಸೀಟ್ ಸಿಕ್ಕಿದೆ. ಸದ್ಯದಲ್ಲೇ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ. ಓ, ಕಂಗ್ರ್ಯಾಚುಲೇಷನ್ಸ್. ಈಗ ಪ್ರಪೋಸ್ ಮಾಡಿದ್ರು ಒಪ್ಕೊತಾನೋ ಇಲ್ವೋ? ಬೇಡ ಬಿಡು. ಪ್ರಪೋಸ್ ಮಾಡಲಾ ಬೇಡವಾ? ಬೇಡ ಬಿಡು. ಟೈಮ್ ಆಯಿತು, ಹೊರಡೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಬಾಯ್. ಆಗ ಬೇಡ ಅಂತ ಬಿಟ್ಟೆ, ಈಗ ಬೇಕು ಅಂದರೂ ಏನಂತಾನೋ. ಈಗಲೂ ಅವಳ ಮನಸ್ಸಲ್ಲಿ ನಾನು ಇರ್ತೀನೋ ಇಲ್ವೋ? ಇನ್ನೊಂದ್ಸಲ ಪ್ರಪೋಸ್ ಮಾಡಿ ನೋಡ್ಬೋದಾಗಿತ್ತು. ಇನ್ನೊಮ್ಮೆ ಪ್ರಪೋಸ್ ಮಾಡಿ ನೋಡಬೇಕಿತ್ತೇನೋ. ಪ್ರೀತಿಯ ಮಾಯೆಯ ಬಲೆಯಲ್ಲಿ ಬಿದ್ದ ಮನಕ್ಕೆ ಒಲವಿನ ಸ್ಪರ್ಶವೂ ಮೂಡಿ ಕನಸಂತೆ ಕನ್ನಡಿಯೂ ಚೂರಾಯಿತು. ಪ್ರೀತಿಯ ಭಾವನೆಯೂ ಮನದಲ್ಲಿ ಕಾಡಿದರೂ ವ್ಯಕ್ತವಾಗದೆ ಹೃದಯಾಘಾತ ಆಗುತ್ತಾ ಜೀವನ ವ್ಯರ್ಥವಾಯಿತು. ಜೀವನದಲ್ಲಿ ಪ್ರೀತಿ ಅನ್ನೋದು ಬಹಳ ಮುಖ್ಯ. ಅದು ನೀವು ಚಿಕ್ಕ ಮಕ್ಕಳಿದ್ದಾಗ ತಂದೆ ತಾಯಿ ಪ್ರೀತಿ ಬೇಕಾಗುತ್ತೆ, ಅಜ್ಜ ಅಜ್ಜಿ ಪ್ರೀತಿ ಬೇಕಾಗುತ್ತೆ. ನೀವು ಚೆನ್ನಾಗಿ ಬದುಕಬೇಕು ಅಂದ್ರೆ ಜೀವನದಲ್ಲಿ ಪ್ರತಿಯೊಂದನ್ನು ಪ್ರೀತಿಸ್ಬೇಕಾಗುತ್ತೆ. ಆದ್ರಿಂದ ಲವ್ ಅನ್ನೋದು ಕಾಲಘಟ್ಟಕ್ಕೆ ಬದಲಾಗ್ತಾ ಹೋಗುತ್ತೆ. ನನಗೆ ಈ ಸಿನಿಮಾ ನೋಡಿದಾಗ ಅದೇ ಅನ್ಸಿದ್ದು, ಯಾವುದೇ ಒಂದು ಯಂಗ್ ಜನರೇಷನ್ಗೆ
ಸಾಧನೆ ಮುಖ್ಯನಾ ಅಥವಾ ತಾನು ಮಾಡಿದ ಪ್ರೀತಿ ಮುಖ್ಯನಾ ಅಂತ ಯೋಚನೆ ಮಾಡಿದ್ರೆ ಕೆಲವು ಸರಿ ಎರಡೂ ಮುಖ್ಯ ಆಗುತ್ತೆ. ಕೆಲವು ಸರಿ ಸಾಧನೆ ಮಾಡೋದಕ್ಕೆ ನೀವು ಸಾಧನೆಯನ್ನು ಪ್ರೀತಿಸ್ಬೇಕಾಗುತ್ತೆ, ಇಲ್ಲ ನೀವೊಂದು ಜೀವನದಲ್ಲಿ ನಿಮ್ಮ ಒಳ್ಳೆಯ ಸಂಗಾತಿ ಅಂತ ಹುಡುಕೋ ಹೊರಟ್ರೆ ಅವಳನ್ನು ಪಡಿಬೇಕು ಅಂದ್ರೆ ಅವಳನ್ನು ನೀವು ಪ್ರೀತಿಸ್ಬೇಕಾಗುತ್ತೆ. ಇಲ್ಲಿ ವಿಷಯ ಇಷ್ಟೇ, ನೀವು ಏನೇ ಮಾಡಿ ಯಾವುದೇ ಮಾಡಿ ಅಗಾಧವಾಗಿ ಪರಿಪೂರ್ಣವಾಗಿ ಪ್ರೀತಿಸಿದ್ರೆ ನನ್ನ ಪ್ರಕಾರ ಪ್ರತಿಯೊಂದು ದಕ್ಕತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು.